ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ 2-3 ಕಿಲೋಮೀಟರ್ ದೂರದಲ್ಲಿ ಇರುವ ಸರ್ಕಾರಿ ಕೆರೆಗಳಲ್ಲಿ ಅಕ್ರಮವಾಗಿ ಮಣ್ಣನ್ನು ಜೆಸಿಬಿ ಮೂಲಕ ಅಗೆದು ಟಿಪ್ಪರ್ಗಳ ಮೂಲಕ ತಮ್ಮ ಗ್ರಾಹಕರಿಗೆ ಸುಮಾರು 5ರಿಂದ 6 ಸಾವಿರ ಪ್ರತಿ ಟಿಟಿ ಹಣವನ್ನು ಲೂಟಿ ಮಾಡ್ತಿರುವಂತಹ ಅಕ್ರಮ ವ್ಯಾಪಾರಸ್ಥರು. ಇದು ನಡೀತಾ ಇರುವುದಾದರೂ ಇರಲಿ, ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಈ ನ್ಯೂಸ್ ಚಾನೆಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಮಂಚನಬೆಲೆ ಅಮಾನಿ ಕೆರೆಯಾಗಿದೆ. ಈ ಕೆರೆಯಲ್ಲಿ ಮಣ್ಣನ್ನು ಹೊತ್ತು ಹೋಗ್ತಿರುವಂತಹ ಟಿಪ್ಪರ್ಗಳು ಜಾಡು ಮರಗಟ್ಟಿ ನಿಂತಿವೆ. ಜೆಸಿಬಿಗಳ ಗರ್ಜನೆಗೆ ಮಣ್ಣು ಪುಡಿ ಪುಡಿ ಎಬ್ಬಿಸ್ತಾ ಇರುವ ಟಿಪ್ಪರ್ಗಳ ಹೋರಾಟ. ಆದರೆ ಇದೆಲ್ಲವೂ ಅಕ್ರಮವಾಗಿ ನಡೀತಾ ಇರುವಂತಹ ಮಣ್ಣು ದಂಧೆ ನಡೆಸ್ತಾ ಇರುವವರು. ಇನ್ನು ಗ್ರಾಮ ಪಂಚಾಯಿತಿಗಳಂತೂ ಹೇಳ್ತಿರೋದು, ಯಾವುದೇ ನಿಗಮ ಈ ಅಕ್ರಮ ಮಣ್ಣು ಸಾಗಾಟದ ಬಗ್ಗೆ ನಿಗಾ ಇಡದೆ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ನುಣುಚಿಕೊಡ್ತಾರೆ ಎಂಬಂತೆ ಸಾರ್ವಜನಿಕ ವಲಯದಲ್ಲಿ ಆರೋಪ ಕೂಡ ಇದೆ. ಜಿಲ್ಲೆಯ ಕೇಂದ್ರಾಡಳಿತ ಪ್ರದೇಶವಾಗಿರುವುದರಿಂದ ಸುತ್ತಮುತ್ತಲೂ ಹೈಟೆಕ್ ಲೇಔಟ್ಗಳು, ದರ್ಬಾರ್ ಇವುಗಳಿಗೆ ಒಪ್ಪಂದದ ಮೂಲಕ ಅಕ್ರಮವಾಗಿ ಮಣ್ಣು ಸರಬರಾಜು ಮಾಡುವ ಕೆಲಸ ಇವರದಾಗಿರುತ್ತೆ. ಇದೇ ಅವರ ಜೀವನದ ಮುಖ್ಯ ಕಾರ್ಯವಾಗಿರುತ್ತದೆ. ಆದರೆ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಿರುವುದು ದಿನನಿತ್ಯದ ಕಾಯಕವಾಗಿದ್ರು, ಆದರೆ ಅಧಿಕಾರಿಗಳು ಮಾತ್ರ ಸುಖ ಸುಮ್ಮನೆ ನೋಡದ ಹಾಗೆ ಜಾಣ ಕುರುಡುತನವನ್ನು ಮೆರಿತಾ ಇದ್ದಾರೆ. ಇಂತಹ ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಿರುವ ಮಣ್ಣು ಕದಿಯುವ ವ್ಯಾಪಾರಸ್ಥರ ವಿರುದ್ಧ ಯಾರೇ ಏನೇ ಮಾಡಿದರೂ ಅಧಿಕಾರಿಗಳು ಕ್ರಮ ವಹಿಸಬೇಕು. ಅಧಿಕಾರಿಗಳು ಇವರು ಜೇಬಲ್ಲಿರುವ ಸೇವಕರೇ ಅಥವಾ ಅಧಿಕಾರಿಗಳಿಗೆ ಈ ಅಕ್ರಮದ ಬಗ್ಗೆ ತಿಳಿದಿಲ್ವೋ ಎಂಬುದು ಸಾರ್ವಜನಿಕರಲ್ಲಿ ಮೂಡಿರುವಂತಹ ಕುತೂಹಲ ಕೂಡ ಪ್ರಶ್ನೆ. ಹೀಗೆ ಈಗಿಲ್ಲವೇ ತಮ್ಮ ಆವೃತ್ತಿಯನ್ನು ಮುಂದುವರಿಸ್ತಾ ಇರುವುದು ನೋಡಿದರೆ ಇವರ ಹಿಂದೆ ಇರುವಂತಹ ಪ್ರಭಾವಿಗಳಾದರೂ ಯಾರು ಎಂಬುದು ಅನುಮಾನವಷ್ಟವಾಗ್ತಿದೆ. ಯಾರ ಭಯವೂ ಯಾರ ಹಂಗೂ ಇಲ್ಲದೆ ಸಾರ್ವಜನಿಕರ ಆಸ್ತಿಗೆ ನಷ್ಟ ಉಂಟು ಮಾಡುವ ರೀತಿಯಲ್ಲಿ ಅಕ್ರಮ ಮಣ್ಣು ಸಾಗಾಟ ಮಾಡ್ತಿರುವವರು ವಿರುದ್ಧ ಸಾರ್ವಜನಿಕ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ಕ್ರಮವನ್ನು ಕೈಗೊಳ್ತಾರೋ ಕಾದು ನೋಡಬೇಕಾಗಿದೆ. ಅದೇನೋ ಒಂದು ಗಾದೆ ಹೇಳ್ತಾರೆ, ರೈಲು ಹೋದ ಮೇಲೆ ಟಿಕೆಟ್ ತಗೊಳ್ಳೋದು ಎಂಬ ಹಾಗೆ ಅಧಿಕಾರಿಗಳ ಆಗಿದೆ. ಅಧಿಕಾರ ವ್ಯಾಪ್ತಿಯೂ ಗೊತ್ತಿಲ್ಲ, ಆದ್ರೆ ಅಕ್ರಮ ಮಣ್ಣು ಸಾಗಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಳ್ಸಿಕೊಡ್ತಾ ಇದ್ದೀನಿ. ಇಲ್ಲ, ಅವ್ರು ಈಗ ಫೋನ್ ಮಾಡಿ ಅವ್ರು ಬಂದ್ಮೇಲೆ ನಾನು ಮಾತಾಡ್ತೀನಿ ಸರ್ ಅಂತಂದ್ರು. ನಮಗೆ ಬರಲ್ಲ, ಅದ್ಯಾವುದೋ ಕಾಮ್ಶೆಟ್ ಹೇಳಿದೆ, ಯಾವುದು ಮೈನರ್ ಇರಿಗೇಷನ್ ಬರುತ್ತೆ, ಹಂಗೆ ಹಿಂಗೆ. ಯಾಕೆ ಅಧಿಕಾರಿಗಳು ಅದಕ್ಕೆ ಅವ್ರಿಗೆ ಅವ್ರಿಗೆ ಕಾಲ್ ಮಾಡಿ ಪರ್ಮಿಷನ್ ತಗೊಂಡು, ನಾವು ಕೇಳೋದು ಫಸ್ಟು ಇಷ್ಟೇ, ಪರ್ಮಿಷನ್ ತಗೊಳ್ಳಿ ಸರ್ಕಾರ ಬೊಕ್ಕಸಕ್ಕೆ. ಅಲ್ಲ, ಈಗ ಇಲ್ದಿದ್ದಾಗ ಯಾರು ಬಂದು ಏನು ಮಾಡೋಕ್ಕಾಗುತ್ತೆ? ನಾನು ಆಲ್ರೆಡಿ ಗಮನಕ್ಕೆ ಕೊಟ್ಟಿದ್ದೀನಿ. ನೀವು ಈ ಥರ ಮಾಡಿದ್ರೆ ಏನು ಮಾಡ್ತೀರಾ ನೀವು? ನಿಮ್ಗೇನೋ ಸಿಕ್ಕಿದ್ರೆ, ನಿಮಗೆ ಸ್ಪಾಟಲ್ಲಿ ಸಿಕ್ಕಿದ್ರೆ ಏನು ಮಾಡ್ತೀರಾ? ಕೇಸ್ ಬುಕ್ ಮಾಡಬೇಕು. ಕೇಸ್ ಬುಕ್ ಮಾಡಿ ಈಗ ನಾವು ವಿಡಿಯೋಸ್ ಫೋಟೋಸ್ ಕೊಡ್ತೀವಿ, ಅದು ಬುಕ್ ಮಾಡಲ್ವಾ? ಅದೇ ಗಾಡಿ ಸೀಸ್ ಮಾಡಬೇಕಾಗ್ತದೆ. ಅದೇ ಗಾಡಿ ಅದಕ್ಕೆ ಒಂದು ವಿಸಿಟ್ ಅಲ್ಲ ಮೇಡಮ್ ಎಲ್ಲ ಹೇಳಿದೆ, ಸ್ಪಾಟ್ ಹೊರಟೋಯ್ತು ಅಂತ. ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಕಳಿಸಿ ಸರ್, ಮೇಡಮ್ ಕಳಿಸಿದೀವಿ ಆಲ್ರೆಡಿ. ಅಕ್ರಮವಾಗಿ ಮಣ್ಣನ್ನ ಸಾಗಿಸ್ತಾ ಇದ್ದಾರೆ. ಆ ಟಿಪ್ಪರ್ಗಳು ನಮ್ಮ ವಿಡಿಯೋ ಮಾಡ್ತೀವಿ, ಮತ್ತೆ ಹೊರಟೋಗಿದ್ದಾರೆ. ನಿಮ್ ಗಮನಕ್ಕೆ ಕೊಟ್ಟಿದ್ದೀವಿ, ಏನ್ ಹೇಳ್ತೀರಾ ಅಕ್ರಮ ಮಣ್ಣು ಸಾಗಾಟ? ನಮ್ ಗಮನಕ್ಕೆ ಇವಾಗ ಹೇಳ್ತಾ ಇದೀವಿ. ನಾವು ಅಲ್ಲಿ ಹೋದ್ ನೋಡಿದಾಗ ಯಾವ್ದು ಇರ್ಲಿಲ್ಲ. ಅದು MA ಇಲಾಖೆಗೆ ಸೇರಿದ ಕೆರೆ ಆಗಿದೆ. ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಹಶೀಲ್ದಾರ್ ಸಾರು, ಇಒ ಸಾರು ಇದರಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಅವರು ನಮ್ಮ ಅರ್ಜಿ ಸಲ್ಲಿಸಿ ಏನು ಅದಕ್ಕೆ ಏನು ರಾಯಲ್ಟಿ ಏನ್ ಕಟ್ಬೇಕು, ಆ ರಾಯಲ್ಟಿಯನ್ನು ಕಟ್ಟಿ ಅವ್ರ ಪರ್ಮಿಷನ್ ತಗೊಂಡು ಎಷ್ಟು ಆಳ ಏನು ಅಂತ ಎಲ್ಲ ಈಗ ಆಳ್ತಾ ಇದೆ. ಅದ್ರ ಪ್ರಕಾರ ಅವ್ರ ರೈತರ ಜಮೀನುಗಳಿಗೆ ಪರ್ಮಿಷನ್ ತಗೊಂಡು ಹೊಡ್ಕೊಂಡ್ರೆ ಯಾವುದೇ ಇದಿಲ್ಲ. ನಮ್ ಗಮನಕ್ಕೆ ಯಾವ್ದಾದ್ರು ಬಂದ್ರೆ ನಾವು ಸಂಬಂಧಪಟ್ಟ ಆರೈಗೆ ವಿಲೇಜ್ ಅಕೌಂಟೆಂಟ್ಗೆ ಎಲ್ಲ ತಿಳಿಸ್ತೀವಿ. ನಾವು ಇವಾಗ ಇನ್ಫಾರ್ಮೇಶನ್ ಬಂತು, ನಾವು ಸಭೆ ಮೀಟಿಂಗ್ ಅಲ್ಲಿ ಇದ್ವಿ. ಬಂದ ತಕ್ಷಣ ಹೋಗಿ ನೋಡ್ತೀವಿ. ನಮ್ ಗಮನಕ್ಕೆ ಯಾವ್ದು JCB ಯಾವ್ದು ಕಾಣಿಸಿಲ್ಲ. ನಾವು ನಮ್ಮ ಈ ವಾಟರ್ ಮ್ಯಾನ್ಗಳಿಗೆ ಎಲ್ಲ ಹೇಳಿದೀವಿ. ಆ ತರ ಏನಾದ್ರು ಹೇಳಿದ್ರೆ ಸಂಬಂಧಪಟ್ಟ ಎಲ್ರಿಗೂನು ಗಮನಕ್ಕೆ ತಗೊಂಬರಕ್ ಹೇಳಿದ್ವಿ. ವಿಲೇಜ್ ಅಕೌಂಟೆಂಟ್ ಇವಾಗ ವಿಲೇಜ್ ಅಕೌಂಟೆಂಟ್ RI ಕೂಡ ಹೇಳಿದಾರೆ ತಹಶೀಲ್ದಾರ್ ಮೇಡಮ್. ಅದು ಯಾವ ರೀತಿ ಕ್ರಮ ತಗೊಬೇಕು. ನಿಮ್ ಪಂಚಾಯತಿ ವ್ಯಾಪ್ತಿಗೆ ಏನೇನ್ ಬರ್ತದೆ? ನಮ್ ಪಂಚಾಯತಿ ವ್ಯಾಪ್ತಿಗೆ ಈತ್ಮಕ್ಳಹಳ್ಳಿ ಕೆರೆ ಒಂದು ಬರ್ತದೆ. ನಮಗೆ 40 ಹೆಕ್ಟೇರ್ಗಿಂತ ಕಡಿಮೆ ಇರೋದಿದ್ರೆ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿದ್ರು ಈತ್ಮಕ್ಳಹಳ್ಳಿ.